ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಇರ್ತೀವಿ ನಾವು. ಆಮೇಲೆ ನೀವು ಇನ್ನೊಂದು ಮರ್ತಿದ್ದೀರಾ, ನಮ್ಮ ಅಜ್ಜ ಅವರು ಕ್ರಾಂತಿರಂಗ ಪಾರ್ಟಿ ಶುರು ಮಾಡಿದರು. ಕಾಂಗ್ರೆಸ್ ನಂತರ ಅವರು ಅಪೋಸಿಷನ್ ಲೀಡರ್ ಕೂಡ ಆಗಿತ್ತು. ಅದು ನಿಮ್ಗೆಲ್ರಿಗೂ ಗೊತ್ತಿರೋಂಥ ವಿಚಾರ. ಕೆಲವು ಸಲ ಸಂದರ್ಭ ತಕ್ಕಂಗೆ ನಾವು ಎಲ್ಲಿ ನಮಗೆ ಅನುಕೂಲ ಆಗಿರುತ್ತೆ ಜನರು ಸೇವೆ ಮಾಡೋದಕ್ಕೆ ಆ ಪಾರ್ಟಿಲಿ ನಾವು ಸೇರ್ತೀವಿ ಅಷ್ಟೇ. ಸರ್ ಎಲ್ಲಿದ್ರಿ ಸರ್ ಆ್ಯಕ್ಚುಲಿ ಕಾಂಗ್ರೆಸ್ಸಲ್ಲಿ ಆಕ್ಟಿವ್ ಆಗಿದ್ರಾ ಹೇಗೆ? ನಾನು ಯಾವತ್ತೂ ಆ್ಯಕ್ಟಿವ್ ಇರಲಿಲ್ಲ. ಒಂದೇ ಸಲ ನಾನು KJP ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧಿಸಿದ್ದೆ ಹುಣಸೂರಲ್ಲಿ, ಒಂದೇ ಸಲ ಅಷ್ಟೇ. ಬಟ್ ಆ ಬಿಟ್ವೀನಲ್ಲಿ ನೀವು ರಾಜಕೀಯದಿಂದ ಹೊರಗಿದ್ರಿ. ನಾನು ರಾಜಕೀಯದಲ್ಲಿ ಇರಲಿಲ್ಲ, ಇರಲಿಲ್ಲ. ಈಗ BJP ಆಯ್ಕೆ ಮಾಡ್ಕೊಳ್ಳೋಕ್ಕೆ ಏನು ಕಾರಣ ಆಯಿತು? ಯಾವತ್ತು ನಮ್ಮ ಈ ಮೈಸೂರು ಮಹಾರಾಜರ ಕುಟುಂಬ, ಅವರು ನಮ್ಮ ಕುಟುಂಬ ನೆಂಟಸ್ತನ ಇದೆ, ಅಪಾರ ಗೌರವ ಪ್ರೀತಿ ವಿಶ್ವಾಸ ಇದೆ. ಅವ್ರು ಎಲ್ಲಿರ್ತಾರೋ ನಾವು ಅವ್ರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಎರಡೂ. ಈಗ ಮೋದಿ ಅವರ ನೇತೃತ್ವದಲ್ಲಿ BJP ಪಕ್ಷ ಹಲವಾರು ಒಳ್ಳೆ ಕೆಲಸ ಮಾಡ್ತಾಯಿದೆ ನಮ್ಮ ಸಮಾಜಕ್ಕೆ. ಅದರಿಂದ ನಾನು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀನಿ. ನೇರವಾಗಿ BJPನೋ JDS ಆ ಕನ್ಫ್ಯೂಷನ್ ಇದ್ದಿರ್ಬೋದು. ಇಲ್ಲ, ಈಗ ಸೇರ್ಪಡೆ ಆಗಿರೋದ್ರಿಂದ ನಾವೆಲ್ಲ ಒಂದೇ ಮೈತ್ರಿ ಅಭ್ಯರ್ಥಿ. ಜೊತೆಗೆ ನಮ್ಮ ಕಲ್ಲಳ್ಳಿ ಗ್ರಾಮದ ಇವರ ಮುತ್ತಜ್ಜನೂ ಅದೇ ಮೂಲ. ಸೊ ನಾವು ಒಂದೇ ಕುಟುಂಬದವರು. ಅದಕ್ಕೋಸ್ಕರ ನಾನು ಎಲ್ಲ ಥರ ಬೆಂಬಲ ಕೊಡ್ತಾ ಇದ್ದೀನಿ. ಅಂದರೆ ಮೋದಿ ಅವ್ರ ಗುಣಗಳನ್ನ ಒಪ್ಕೊಂಡು BJP ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಹೌದು BJP ಸೇರ್ಪಡೆ ಆಗಿದೆ. ಹೌದು. ರೈಟ್ ಸರ್.